ಆಟೋ ಬೇಕಾ? ಒಂದೇ ವಾಹನದಲ್ಲಿ ಎರಡು ಸಿಕ್ಕಿದ್ರೆ ಹೇಗಿರುತ್ತೆ? ಅಥವಾ ಒಂದೇ ಬೆಲೆಗೆ ಎರಡು ವೆಹಿಕಲ್ ಸಿಕ್ಕಿದ್ರೆ ಹೇಗಿರುತ್ತೆ? ಇವತ್ತು ನಾನು ತೋರಿಸೋ ವೆಹಿಕಲ್ ಇಂಡಿಯಾದಲ್ಲಿ ವಾಹನ ಇಂಡಸ್ಟ್ರಿಯನ್ನೇ ಬದಲಿಸೋ ಸಾಧ್ಯತೆ ಇದೆ. ಇದು ಸಾಮಾನ್ಯ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ, ಇದು 2-in-1 ಟ್ರಾನ್ಸ್ಫಾರ್ಮರ್ ವೆಹಿಕಲ್. ಸೊ ಒಂದು ಬಟನ್ ಒತ್ತಿದ್ರೆ ನಿಮ್ಮ ಸ್ಕೂಟರ್ 3 ಚಕ್ರದ ವಾಹನ ಆಗುತ್ತೆ. ನಂಬೋದಕ್ಕಾಗ್ತಾ ಇದೆಯಾ? ಹಾಗಾದ್ರೆ ಯಾವ್ದಪ್ಪ ವೆಹಿಕಲ್? ನೋಡೋದಕ್ಕೆ ಹೇಗಿದೆ? 2-in-1 ಅಂತಂದ್ರೆ ಏನೇನ್ ಎಕ್ಸ್ಟ್ರಾ ಫೀಚರ್ಸ್ ಇದೆ? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾನು ಮಾತಾಡೋದು ಒಂದು ವೆಹಿಕಲ್ ಬಗ್ಗೆ ಅಲ್ಲ. ಇದು ಒಂದು ದೊಡ್ಡ ಬದಲಾವಣೆ, ಒಂದು ಫ್ಯೂಚರ್ ಮೊಬಿಲಿಟಿ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಎರಡೆರಡು ವೆಹಿಕಲ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಭಾರತದ ಲೀಡಿಂಗ್ 2-wheeler ಕಂಪನಿ ಆದಂತ ಹೀರೋ ಮೋಟೋಕಾರ್ಪ್ ಈಗ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ರಿವೀಲ್ ಮಾಡಿದೆ. ಅದರ ಹೆಸರೇ ಸರ್ಜ್ S32. ಏನಪ್ಪಾ ಇದು ಸರ್ಜ್ S32? ಇದೊಂದು ಸಾಮಾನ್ಯ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ, ಇದೊಂದು ಕನ್ವರ್ಟೇಬಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಒಂದೇ ವೆಹಿಕಲ್ ನ ಪರ್ಚೇಸ್ ಮಾಡಿದ್ರೆ ಸಾಕು, ಸ್ಕೂಟರ್ ಆಗಿ ಓಡಿಸಬಹುದು, 3-wheeler ಆಗಿ ಕನ್ವರ್ಟ್ ಮಾಡಿ ಬಿಸ್ನೆಸ್ ಅನ್ನ ಕೂಡ ಮಾಡಬಹುದು. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದ್ರೂ ಪ್ರಾಡಕ್ಟ್ ಅಥವಾ ತರಕಾರಿ, ಹಣ್ಣುಗಳನ್ನ ಏನಾದ್ರೂ ಸಾಗಿಸ್ಬೇಕು ಅಂತ ಇದ್ರೆ, ಅಥವಾ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರು ಅಂತಂದ್ರೆ ಅವ್ರನ್ನ ಕೂಡ ಕೂರಿಸ್ಕೊಂಡು ಹೋಗ್ಬೋದು ಇದೇ ವೆಹಿಕಲ್ ಅಲ್ಲಿ. ಸೊ ಇದನ್ನ ಕೇಳಿದ್ರೆ ನಿಮಗೆ ಫ್ಯೂಚರ್ ಸಿನಿಮಾದ ಸೀನ್ ತರ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ರಿಯಲ್ ವರ್ಲ್ಡ್ಗೆ ಎಂಟ್ರಿ ಆಗಿದೆ ಸ್ನೇಹಿತರೆ. ಸೊ ಕಂಪ್ಲೀಟ್ ಇದರ ಫೀಚರ್ಸು, ಬೆನಿಫಿಟ್ಸು ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ನೀವು ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆ ಆಫೀಸಿಗೆ ಹೊರಡ್ತೀರಾ, ಕಂಪ್ಲೀಟ್ ಟ್ರಾಫಿಕ್ ಇದೆ. ಸೊ ಅವಾಗ ಚಿಕ್ಕ ಚಿಕ್ಕ ರೋಡ್ಸ್ ಇದೆ. ಸ್ಕೂಟರ್ ಮೋಡಲ್ಲಿ ನಿಮಗೆ ಈ ಒಂದು ವೆಹಿಕಲ್ ಅನ್ನ ನೀವು ಓಡಿಸ್ಬೋದು. ಲೈಟ್ ವೆಯ್ಟ್ ಆಗಿರುತ್ತೆ, ಈಸಿ ಕಂಟ್ರೋಲ್ ಆಗಿರುತ್ತೆ, ಪಾರ್ಕಿಂಗ್ ಟೆನ್ಷನ್ ಕೂಡ ಇಲ್ಲ. ಅದೇ ನೀವು ಸಂಜೆ ಮನೆಗೆ ಬರ್ತಿರುವಾಗ ಹೆಂಡತಿ ಅಥವಾ ಯಾರೋ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಒಂದಷ್ಟು ಗ್ರಾಸರೀಸ್ ಬೇಕು ಅಂತ ಹೇಳಿದ್ದಾರೆ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಪಿಕ್ ಮಾಡ್ಕೊಂಡು ಬರಬೇಕು, ಆಗ ನೀವು ಈ ಒಂದು ಸ್ಕೂಟರ್ ಅನ್ನ 3-wheeler ಆಗಿ ಕನ್ವರ್ಟ್ ಮಾಡಬಹುದು ಸ್ನೇಹಿತರೆ. ಸೊ ಅದೇ ಈ ಒಂದು ಸರ್ಜ್ S32 ಸ್ಪೆಷಾಲಿಟಿ ಸ್ನೇಹಿತರೆ. ಸೊ ಈ ಒಂದು ಕನ್ವರ್ಷನ್ ಸಿಸ್ಟಮ್ ಬಗ್ಗೆ ಒಂದು ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಸೊ ಈ ವೆಹಿಕಲ್ ಎರಡು ಪಾರ್ಟ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಒಂದು ಮೇನ್ ಸ್ಕೂಟರ್ ಯೂನಿಟ್ ಅಲ್ಲಿ ಬರುತ್ತೆ, ಇನ್ನೊಂದು ಸಪೋರ್ಟಿಂಗ್ 3-wheeler ಬೇಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ನೀವು ಸ್ಕೂಟರ್ ಅನ್ನ ಆ ಒಂದು ಬೇಸ್ಗೆ ಅಟ್ಯಾಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಂಪ್ಲೀಟ್ 3-wheeler ಸ್ಟ್ರಕ್ಚರ್ ರೆಡಿ ಆಗಿ ಹೋಗ್ಬಿಡುತ್ತೆ. ಸೊ ಇದು ಮ್ಯಾನ್ಯುಯಲ್ ವೆಲ್ಡಿಂಗ್ ಆಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ಫಿಟ್ಟಿಂಗ್ ಅಲ್ಲಿ ಬರಲ್ಲ. ಸೊ ಸ್ಮಾರ್ಟ್ ಇಂಜಿನಿಯರಿಂಗ್, ಕಂಪ್ಲೀಟ್ ಮಾಡ್ಯುಲರ್ ಡಿಸೈನ್ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಸಖತ್ ಆಗಿದೆ ಅಂತ. ಸೊ ಇದು ಫ್ಯೂಚರ್ ನಲ್ಲಿ ಪ್ಲಗ್ ಅಂಡ್ ಪ್ಲೇ ಮೊಬಿಲಿಟಿ ಅನ್ನುವಂತ ಕಾನ್ಸೆಪ್ಟ್ ಗೆ ದಾರಿ ಮಾಡಿಕೊಡುತ್ತೆ. ಸೊ ಅದರ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಒಂದು ಡಿಸೈನ್ ಬಗ್ಗೆ ನೋಡೋಣ. ಸೊ ಸರ್ಜ್ S32 ತುಂಬಾ ಒಂದು ಫ್ಯೂಚರಿಸ್ಟಿಕ್ ಲುಕ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ನಿಮಗೆ ಸ್ಕೂಟರ್ ಪಾರ್ಟ್ ಬಗ್ಗೆ ನೋಡೋದಾದ್ರೆ ಸ್ಲೀಕ್ ಆಗಿದೆ, ಅದ್ರ ಜೊತೆಗೆ ಶಾರ್ಪ್ LED ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಜೊತೆಗೆ ಡಿಜಿಟಲ್ ಡಿಸ್ಪ್ಲೇ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅಂದ್ರೆ ಸಿಟಿಯಲ್ಲಿ ಯುವಕರಿಗೆ ಅಟ್ರಾಕ್ಟ್ ಆಗುವಂತ ಒಂದು ಡಿಸೈನ್ ಅನ್ನ ಹೀರೋ ಮೋಟೋಕಾರ್ಪ್ ಕೊಟ್ಟಿದೆ. ಇನ್ನು 3-wheeler ಮೋಡ್ ನಾವು ನೋಡೋದಾದ್ರೆ ಸ್ಟ್ರಾಂಗ್ ಆಗಿದೆ, ಬ್ಯಾಲೆನ್ಸ್ಡ್ ವೀಲ್ ಸೆಟಪ್ ಅನ್ನ ಮಾಡಿದ್ದಾರೆ, ಜೊತೆಗೆ ನಿಮಗೆ ಕಾರ್ಗೋ ಸ್ಪೇಸ್ ಅಥವಾ ಪ್ಯಾಸೆಂಜರ್ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸೊ ಇದು ಆಟೋ ಮಿನಿ ಕಾರ್ಗೋ ವೆಹಿಕಲ್ ಎರಡರ ಫೀಲ್ ಅನ್ನ ಕೂಡ ಇಲ್ಲಿ ನಿಮಗೆ ಕೊಡುತ್ತೆ, ಜೊತೆಗೆ ಒಳ್ಳೆ ಸ್ಕೂಟಿ ಲುಕ್ ಅನ್ನ ಕೂಡ ಕೊಡುತ್ತೆ. ಈಗ ಇದರ ಒಂದು ಟೆಕ್ನಿಕಲ್ ಪಾರ್ಟ್ ಬಗ್ಗೆ ನಾನು ಮಾತನಾಡ್ತೀನಿ ಸ್ನೇಹಿತರೆ. ಏನೇನು ಫೀಚರ್ ಇದೆ, ಸೊ ಎಷ್ಟು ರೇಂಜ್ ಕೊಡುತ್ತೆ ಅಂತ ನೋಡೋಣ. ಸೊ ಇದು ಫುಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಆದ್ರಿಂದ ನಿಮಗೆ ಇಲ್ಲಿ ಝೀರೋ ಟೇಲ್ ಪೈಪ್ ಎಮಿಷನ್ ಬರುತ್ತೆ, ಕಡಿಮೆ ಮೇಂಟೆನೆನ್ಸ್ ಇರುತ್ತೆ, ಜೊತೆಗೆ ಫ್ಯೂಯಲ್ ಕಾಸ್ಟ್ ಕೂಡ ಇಲ್ಲ. ಅಂದ್ರೆ ಇಲ್ಲಿ ನೀವು ಕಂಪ್ಲೀಟ್ ಪೆಟ್ರೋಲ್ ದುಡ್ಡನ್ನ ಉಳಿಸ್ತೀರಾ. ಸೊ ರೇಂಜ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸೊ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಲಿಥಿಯಂ ಇಯಾನ್ ಬ್ಯಾಟ್ರಿ ಪ್ಯಾಕ್ ಇದೆ ಸ್ನೇಹಿತರೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಸೊ ಫ್ಯೂಚರ್ ನಲ್ಲಿ ಬ್ಯಾಟ್ರಿ ಸ್ವಾಪಿಂಗ್ ಆಪ್ಷನ್ ಕೂಡ ಹೀರೋ ಮೋಟೋಕಾರ್ಪ್ ಕೊಡುವಂತ ಚಾನ್ಸಸ್ ಇದೆ. ಸೊ ರೇಂಜ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಸ್ಕೂಟರ್ ಮೋಡ್ ನಲ್ಲಿ ನಿಮಗೆ ಸುಮಾರು 100 ರಿಂದ 120 ಕಿಲೋಮೀಟರ್ ರೇಂಜ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಇನ್ನು ನೀವು 3-wheeler ಮೋಡ್ಗೆ ಅಟ್ಯಾಚ್ ಮಾಡ್ಕೋತೀರಾ ಅಂತಂದ್ರೆ ಲೋಡು ಯೂಸೇಜ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಲೋಡ್ ಹಾಕ್ತಿರೋ ಅದ್ರ ಮೇಲೆ ರೇಂಜ್ ಡಿಪೆಂಡ್ ಆಗುವಂಥದ್ದು. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತನಾಡಲೇಬೇಕು, ಯಾವ ತರ ಇದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಇನ್ಸ್ಟಂಟ್ ಟಾರ್ಕ್ ನ ಕೊಡುತ್ತೆ ಸ್ನೇಹಿತರೆ. ಅಂದ್ರೆ
ಪಿಕಪ್ ಇಲ್ಲಿ ನಿಮಗೆ ಸ್ಮೂತ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸಿಟಿ ಟ್ರಾಫಿಕ್ ಅಲ್ಲಂತೂ ನಿಮಗೆ ಸ್ಟಾಪ್ ಆ್ಯಂಡ್ ಗೋ ಕಂಡೀಷನ್ ಇರುತ್ತೆ ಅಲ್ವಾ, ಸಿಗ್ನಲ್ ಬಂತು ಹೋಗು, ಸಿಗ್ನಲ್ ಬಂತು, ಸೊ ಅದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಸ್ಕೂಟರ್ ಮೋಡ್ನಲ್ಲಿ ತುಂಬ ಚೆನ್ನಾಗಿದೆ. 3 ವೀಲರ್ ಮೋಡ್ನಲ್ಲಿ ನಿಮಗೆ ಸ್ಟೆಬಿಲಿಟಿ ಇದೆ. ಸೊ ಎರಡೂ ಕೂಡ ನಿಮಗೆ ಇಲ್ಲಿ ಫೀಚರ್ಸ್ ಚೆನ್ನಾಗಿದೆ. ಸೊ ಇದು 2 ಡಿಫ್ರೆಂಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ ಸ್ನೇಹಿತರೆ. ಸೊ ಈಗ ನೀವು ಕೇಳ್ಬೋದು, ಮೇಡಮ್ ಈಗ 2 ವೀಲರ್ ಓಕೆ, 3 ವೀಲರ್ ಯಾಕಷ್ಟು ಇಂಪಾರ್ಟೆನ್ಸು ಹೀರೋ ಮೋಟೋಕಾರ್ಪ್ ಕೊಡ್ತು ಅಂತ. ಸೊ ಇಂಡಿಯಾದಲ್ಲಿ ಮೊಬಿಲಿಟಿ ಪ್ರಾಬ್ಲಮ್ ಖಂಡಿತವಾಗಿಯೂ ಇದೆ, ಟ್ರಾಫಿಕ್ ಇದೆ, ಸೊ ಫ್ಯೂಯಲ್ ಕಾಸ್ಟ್ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ, ಪಾರ್ಕಿಂಗ್ ಸಮಸ್ಯೆ ಅಂತೂ ಹೇಳೋದೇ ಬೇಡ, ಜೊತೆಗೆ ಬಿಸ್ನೆಸ್ ವೆಹಿಕಲ್ನ ನಾವು ಸಪ್ರೇಟಾಗಿ ತಗೋತೀವಿ ಅಂತಂದರೆ ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಅಂತಂದರೆ ಹೀರೋ ಮೋಟೋಕಾರ್ಪ್ ತಂದಿರುವಂಥ ಈ ಒಂದು ಸರ್ಚ್ S32. ಸೊ ಒಬ್ಬ ವ್ಯಕ್ತಿ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿದ್ರೆ ಪರ್ಸ್ನಲ್ ಆಗಿ ಕೂಡ ಯೂಸ್ ಮಾಡ್ಬೋದು, ಡೆಲಿವರಿ ಅಥವಾ ಬಿಸ್ನೆಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಎಸ್ಪೆಷಲಿ ನಾನು ಹೇಳಲೇಬೇಕು, ಗಿಗ್ ವರ್ಕರ್ಸ್ಗೆ ಅಂದರೆ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಡೆಲಿವರಿ ಗೈಸ್ ಆಗಿರ್ಬೋದು, ಅಥವಾ ಸ್ಮಾಲ್ ವೆಂಡರ್ಸ್ ಆಗಿರ್ಬೋದು, ಲೋಕಲ್ ಬಿಸ್ನೆಸ್ ಓನರ್ಸ್ ಯಾರಿರ್ತಾರೋ ಅವರಿಗೆ ಒಂದೊಳ್ಳೆ ಗೇಮ್ ಚೇಂಜರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಕಾಸ್ ಗಾಡಿ ಬೇಕು ಅಂದಾಗ ಗಾಡಿನ ಓಡಿಸ್ಬೋದು, ಅಥವಾ ನಿಮ್ಗೆ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಇದೆ, ಒಂದಷ್ಟು ಗೂಡ್ಸ್ ತರಬೇಕು ಅಂತಂದ್ರೆ ಅದನ್ನ ಅಟ್ಯಾಚ್ ಮಾಡ್ಕೋಬಹುದು. ಸೊ ಇದೊಂದು ಬಿಗ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಗೌರ್ಮೆಂಟ್ ಕೂಡ ಈ ಒಂದು ವೆಹಿಕಲ್ಸ್ಗೆ ಒಂದು ಹೊಸ ಕೆಟಗರಿ ಇಂಟ್ರೊಡ್ಯೂಸ್ ಮಾಡುವಂತ ಚಾನ್ಸಸ್ ಕೂಡ ಇದೆ. ಯಾಕಂತಂದ್ರೆ ಇದು ನಿಮಗೆ ಪ್ಯೂರ್ ಸ್ಕೂಟರ್ ಆಗಿ ಕೂಡ ಇಲ್ಲ, ಜೊತೆಗೆ ನಿಮಗೆ ಪ್ಯೂರ್ ಆಟೋ ಆಗಿ ಕೂಡ ಇಲ್ಲ. ಸೊ ಇದು ಕಂಪ್ಲೀಟ್ಲಿ ನಿಮ್ಗೊಂದು ನ್ಯೂ ಸೆಗ್ಮೆಂಟ್ಗೆ ಸೇರುತ್ತೆ. ಸೊ ಫ್ಯೂಚರ್ನಲ್ಲಿ ಲೈಸೆನ್ಸ್ ರೂಲ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ರೂಲ್ಸ್ ಆಗಿರ್ಬೋದು, ಚೇಂಜಸ್ ಆಗುವಂತ ಚಾನ್ಸಸ್ ಇದೆ. ಸೊ ಸದ್ಯಕ್ಕೆ ಚೇಂಜ್ ಆಗ್ತಾ ಇಲ್ಲ, ಬಟ್ ಚೇಂಜಸ್ ಆಗಬಹುದು. ಇನ್ನು ಇದರ ಒಂದು ಕಾಸ್ಟ್ ಬಗ್ಗೆ ಹೇಳಬೇಕು. ಸೊ ಇನಿಷಿಯಲಿ ಇದರ ಒಂದು ಕಾಸ್ಟ್ ನಿಮಗೆ 2 ಲಕ್ಷದಿಂದ 3.5 lakhs ರೇಂಜ್ವರೆಗೆ ಇರುತ್ತೆ. ನಾನು ಶೋರೂಮ್ ಪ್ರೈಸ್ ಹೇಳ್ತಾ ಇರೋದು. ಆದರೆ ಲಾಂಗ್ ಟರ್ಮ್ನಲ್ಲಿ ಸೇವಿಂಗ್ಸ್ ಅಂತ ಬಂದರೆ ಇದು ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಫ್ಯೂಯಲ್ ಕಾಸ್ಟ್ ಸೇವ್ ಆಗುತ್ತೆ, ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಸೊ ಒಂದೇ ವೆಹಿಕಲ್ ಡಬಲ್ ಯೂಸೇಜಿಗೆ ಬರುತ್ತೆ. ಸೊ ನೀವಿಲ್ಲಿ ಕೊಡ್ತಿರುವಂಥದ್ದು ಒಂದೇ ವೆಹಿಕಲ್ಗೆ ದುಡ್ಡು, ಬಟ್ 2 ವೆಹಿಕಲ್ನ ಬೆನಿಫಿಟ್ ಸಿಗುತ್ತೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಅದು ನಿಮಗೆ ಫಾಸ್ಟ್ ಆಗಿ ಸಿಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಬಟ್ ಎರಡೂ ರೀತಿಯಾಗಿ ನೀವು ಕಂಪೇರ್ ಮಾಡ್ತೀರಾ ಅಂತಂದರೆ ಸೇಫ್ಟಿ ಕೂಡ ಇದೆ. ಸೊ ಹಾಗಾದರೆ ಈ ಒಂದು ಗಾಡಿ ಸೇಫ್ಟಿ ಹೇಗಿದೆ ಅಂತ ನೋಡೋಣ. ಸೊ ಸ್ಕೂಟರ್ ಮೋಡ್ನಲ್ಲಿ ನಿಮಗೆ ನಾರ್ಮಲ್ 2 ವೀಲರ್ ಸೇಫ್ಟಿ ಸಿಗುತ್ತೆ. ಸೊ ಹೆಲ್ಮೆಟ್ ಕಂಪಲ್ಸರಿ ಇರುತ್ತೆ. ಅದೇ ನೀವು 3 ವೀಲರ್ ಮೋಡ್ಗೆ ಹಾಕಿದ್ರಿ, ಸೊ 3 ವೀಲರ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಎಕ್ಸ್ಟ್ರಾ ವೀಲ್ ಸಪೋರ್ಟ್ ಇದೆ, ಬೆಟರ್ ಬ್ಯಾಲೆನ್ಸ್ ಇದೆ, ಲೋಡ್ ಕ್ಯಾರಿಂಗ್ ಸ್ಟೆಬಿಲಿಟಿ ಕೂಡ ಇದೆ. ಸೊ ನೀವು 3 ವೀಲರ್ ಹಾಕ್ತೀರಾ ಅಂತಂದ್ರೆ ನಿಮಗೆ ಮುಂದ್ಗಡೆ ನಿಮಗೆ ಒಂದು ಶೇಡ್ ಕೂಡ ಸಿಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಸೀಟ್ ಬೆಲ್ಟ್ ಬರುವಂತ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಬಟ್ ಈಗ ಫ್ಯೂಚರ್ ಇಮ್ಯಾಜಿನ್ ಮಾಡಿ, ನಾಳೆ ನಾವು ರಸ್ತೆಯಲ್ಲಿ ನೋಡುವಂಥ ವೆಹಿಕಲ್ ಮಾಡ್ಯುಲರ್ ಆಗಿರುತ್ತೆ, ಎಲೆಕ್ಟ್ರಿಕ್ ಆಗಿರುತ್ತೆ, ಜೊತೆಗೆ ಮಲ್ಟಿ ಪರ್ಪಸ್ಗೆ ಯೂಸ್ ಆಗುವಂಥದ್ದು ಇರುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಒಂದೇ ವೆಹಿಕಲ್ ಸಾಕು ಅನ್ನುವಂಥ ಮಟ್ಟಿಗೆ ಬರ್ಬೋದು. ಸೊ ಇದೇ ಒಂದು ಡೈರೆಕ್ಷನಲ್ಲಿ ಈಗ ಹೀರೋ ಮೋಟೋಕಾರ್ಪ್ ಸರ್ಚ್ S32 ಒಂದು ಫಸ್ಟ್ ಸ್ಟೆಪ್ ಅನ್ನ ಇಟ್ಟಿದೆ ಸ್ನೇಹಿತರೆ. ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಮ್ಯಾಟ್ ಫಿನಿಶ್ ಅಲ್ಲಿ ಬ್ಲೂ ಹಾಗೆ ವೈಟ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ, ಜೊತೆಗೆ ಗ್ರೇ ಕಾಂಬಿನೇಷನ್ ಅಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ಒಂದು ವೆಹಿಕಲ್ ಮಾತ್ರ ಅಲ್ಲ, ಇದೊಂದು ಐಡಿಯಾ ಅಂತ ಹೇಳ್ಬೋದು, ಹೊಸ ಐಡಿಯಾ ಅಂತ ಹೇಳ್ಬೋದು, ಜೊತೆಗೆ ಒಂದು ಹೊಸ ವಿಷನ್ ಅಂತ ಹೇಳ್ಬೋದು. ಹೀರೋ ಮೋಟೋಕಾರ್ಪ್ ಫ್ಯೂಚರ್ ಮೊಬಿಲಿಟಿ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದೆ ಅನ್ನೋದಕ್ಕೆ ಇದೇ ಪ್ರೂಫ್ ಅಂತ ಹೇಳ್ಬೋದು. ಅಂದರೆ ಸರ್ಚ್ S32. ಸೊ ನಿಮಗೆ ಈ ಕಾನ್ಸೆಪ್ಟ್ ಹೇಗೆ ಅನ್ನಿಸ್ತು? ಸೊ ನೀವು ಇದನ್ನು ಬೈ ಮಾಡ್ತೀರಾ? ನಿಮಗೆ ಈ ಸ್ಕೂಟರ್ ಮೋಡ್ ಇಷ್ಟ ಆಯ್ತಾ, ಅಥವಾ 3 ವೀಲರ್ ಮೋಡ್ ಇಷ್ಟ ಆಯ್ತಾ, ಅಥವಾ ಎರಡೂ ಕೊಟ್ಟಿರುವಂಥದ್ದು ಇಷ್ಟ ಆಯ್ತಾ? ಸೊ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಅನ್ಸುತ್ತೆ, ಅಥವಾ ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಅನ್ಸುತ್ತೆ, ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯಾದಂಥ ಸಾಕಷ್ಟು ಅಪ್ಡೇಟ್ಸ್ಗಳು, ಅಂದರೆ ನಿಮಗೆ ಸ್ಕೀಮ್ಸ್ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಅಥವಾ ಡೈಲಿ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಚಾನಲಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಸಾಕಷ್ಟು ಜನರಿಗೆ ಇದರಿಂದ ಬೆನಿಫಿಟ್ ಕೂಡ ಆಗಿದೆ. ಸೊ ಈ ರೀತಿಯಾದಂಥ ಮಾಹಿತಿ ನಿಮಗೆ ಪ್ರತಿದಿನ ಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇವತ್ತು ಹೇಳಿರುವಂಥ ಈ ಒಂದು ಟಾಪಿಕ್ನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ. ಸೊ ಅವರ ಒಪಿನಿಯನ್ ಅನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಕ್ಕೆ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿಯವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.